ಹಳ್ಳಿಯ ಹೊರಭಾಗದಲ್ಲಿ ಹಳೆಯದು ಬಿಸುಕು ಮರಗಳಿಂದ ಆವೃತವಾದ ಒಂದು ಹಾಳಾದ ಮನೆ ಇತ್ತು. ಆ ಮನೆ ಯಾರೂ ಹತ್ತಿರ ಹೋಗುವುದಿಲ್ಲ, ಏಕೆಂದರೆ ಅಲ್ಲಿ ವಾಸಿಸುತ್ತಿದ್ದುದು ಒಂದು ಶಾಪಿತ ಬೆಕ್ಕು ಕುಟುಂಬ. ಅದರ ಹೆಸರೇ ನರಕೇಶ್ವರಿ, ಕಿತ್ತಳೆ ಬಣ್ಣದ ದೊಡ್ಡ ಬೆಕ್ಕು. ಅವಳ ಕಣ್ಣುಗಳು ಹಸಿರಾಗಿ ಹೊಳೆಯುತ್ತವೆ, ದಾಹವಾಗಿರುವ ಬೆಂಕಿಯಂತೆ. ಅವಳ ಪತಿ ಕ್ರೂರೇಶ್, ಕಪ್ಪು ಬಣ್ಣದ, ಗಾತ್ರದಲ್ಲಿ ದೊಡ್ಡ, ಧಿಮ್ಮ ಅಂತ ಕತ್ತಲಲ್ಲಿ ಓಡುವ ಬೆಕ್ಕು. ಇವರಿಗೆ 3 ಕಿಟಕಿಗಳು, ಒಂದಕ್ಕಿಂತ ಒಂದು ಹೆಚ್ಚು ಭಯಾನಕ. ಹಳ್ಳಿಯವರು ಹೇಳುವ ಕಥೆ ಏನೆಂದರೆ, ಪ್ರತಿ ರಾತ್ರಿ 3 ಗಂಟೆಗೆ ಆ ಮನೆಯೊಳಗಿಂದ ಅಜ್ಞಾತ ಅಳಲುಗಳು, ದಿಕ್ಕಿಲ್ಲದ ಬೆಳಕುಗಳು ಮತ್ತು ಬೆರಳಚ್ಚುಗಳ ಶಬ್ದಗಳು ಕೇಳಿಸುತ್ತವೆ. ಕೆಲವರ ಬೆದರಿ ಮಾತುಗಳು, ಬೆಕ್ಕು ಮಕ್ಕಳು ಮಗುಗಳ ಹಾಸಿಗೆಯ ಹತ್ತೆ ನುಗ್ಗುತ್ತವೆ ಎನ್ನುತ್ತವೆ. ಹಾಲು ತಾನಾಗಿ ಉರಿಯುತ್ತದೆ, ಮನೆ ಹಸಿವು ಹಿಡಿದಂತೆ ಕಾಣುತ್ತದೆ. ಒಂದು ದಿನ ತನ್ನ ಮಗು ಕಾಣೆಯಾಗುತ್ತಿದ್ದುದರಿಂದ ಧೈರ್ಯವಂತ ರಘು ಆ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಒಳಗೆ ಬಂದಾಗ ಅವನು ನೋಡಿದ್ದು, ನರಕೇಶ್ವರಿ ತನ್ನ ಮರಿಗಳೊಂದಿಗೆ ಆಟವಾಡುತ್ತಿರುವಂತೆ ಕಾಣುತ್ತಿದ್ದಳು. ಆದರೆ ಅದು ಆಟವಲ್ಲ, ಬಲಿಕ್ರಿಯೆಯ ಅಭ್ಯಾಸ. ಪತಿ ಕ್ರೂರೇಶ್ ತೋಟದ ಕೊಳೆಯ ತೊಟ್ಟಿಯಲ್ಲಿ ರಕ್ತ ಹೀರುತ್ತಿದ್ದ. ಈ ದುಃಸ್ವಪ್ನದ ದೃಶ್ಯ ಕಂಡ ರಘು ತಕ್ಷಣ ಓಡಿದ. ಆ ದಿನದಿಂದ ಆ ಮನೆಗೆ ಯಾವಾಗಲೂ ಬಾಗಿಲು ಹಾಕಲ್ಪಟ್ಟಿತು. ಇಂದಿಗೂ ರಾತ್ರಿ 3 ಗಂಟೆ ಹೊತ್ತಿಗೆ ಅಲ್ಲಿ ಬೆರಳಚ್ಚು ಶಬ್ದ ಕೇಳಿದರೆ ಓಡಿ ಬೀಡಿ, ಇಲ್ಲವಾದರೆ ಬದುಕು ಶಂಕೆಯಲ್ಲ. ಸಾರಾಂಶ: ಈ ಕಥೆ ಒಂದು ಶಾಪಿತ ಕಿತ್ತಳೆ ಬೆಕ್ಕು ಕುಟುಂಬದ ಭಯಾನಕ ಮತ್ತು ರಹಸ್ಯಮಯ ಬದುಕಿನ ಬಗ್ಗೆ. ಇದು ಹಳ್ಳಿಯ ಜನರ ನಡುವೆ ಹರಡಿದ ಭೀತಿಯ ಕಥೆ, ಅವರು ಯಾವತ್ತೂ ಮರೆಯಲಾರೆವು.